FII ಹೋಲ್ಡಿಂಗ್ ನೋಡ್ಬೇಕಾ, DII ಹೋಲ್ಡಿಂಗ್ ನೋಡ್ಬೇಕಾ, ಪ್ರಮೋಟರ್ ಹೋಲ್ಡಿಂಗ್ ನೋಡ್ಬೇಕಾ? FIIs DIIs ಇಲ್ಲ. 100 ಕೋಟಿ 10 ಕೋಟಿ ಎಲ್ಲಾನು ಮಾಡ್ತಾರೆ. ಪಿಜ್ಜಾ ಬರ್ಗರ್ ತಿನ್ನೋರ್ಗೆ ಆ ತರ ನಾಲೆಜ್ ಇದೆಯಾ? ನಾನು ಹೇಳ್ತೀನಿ, ನಿಮ್ಮ ಸ್ಟಾಕಿನ ಭವಿಷ್ಯ ಕಡಿಮೆ ರೇಟ್ ಇದೆ, ಬಾಚ್ಕೊಂಡ್ಬಿಡೋಣ ಅನ್ನೋದಕ್ಕಿದೆ ಟೊಮೊಟೊ ವ್ಯಾಪಾರನ, ಇಲ್ಲಾಂದ್ರೆ ತರಕಾರಿ ವ್ಯಾಪಾರನ. ಈ ವಿಷಯ ತುಂಬಾ ಜನ ಗೊತ್ತಿಲ್ಲಲ್ಲ. ಇದನ್ನ ಸ್ಕೂಲು ಕಾಲೇಜಲ್ಲಿ ಎಲ್ಲೂ ಹೇಳ್ಕೊಡಲ್ವಲ್ಲ. 1 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಯಾರ ದುಡ್ಡು? ನಿಮ್ದೇ ಸ್ವಾಮಿ. ಮತ್ತೆ ನೀವ್ ಹೆಂಗ್ ಮಾಡಿದ್ರಿ ಗೊತ್ತಿಲ್ಲ. ಎದೋಳಲ್ಲ, 3 ವರ್ಷ ಆಯ್ತು ಎದೋಳಲ್ಲ. ಸರ್ ಏನ್ ಸರ್ ಮಾಡೋದು? ಏನ್ ಮಾಡಿದ್ರು? ತಪ್ಪು ಮಾಡಿದಿರಾ? ಪ್ರಮೋಟರ್ ಏನಾದ್ರು ಸ್ಟೇಕ್ ನ ಮಾರ್ಕೊಂಡ್ ಬರ್ತಾ ಇದ್ದಾನಂದ್ರೆ, ಪ್ರಮೋಟರ್ ಏನಾದ್ರು ಅವ್ನ ಶೇರ್ಗಳನ್ನ ಇನ್ನ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದಾನಂದ್ರೆ ಇಟ್ಸ್ ಅ ಗ್ರೇಟ್ ನ್ಯೂಸ್. ನೆನ್ಪಿಟ್ಕೊಳ್ಳಿ. ನಮಸ್ತೆ ಕರ್ನಾಟಕ. ಇವತ್ತು ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಯಾವ ರೀತಿ ನೋಡೋದು, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ FIIs ಎಷ್ಟಿರಬೇಕು, DIIs ಎಷ್ಟಿರಬೇಕು, FIIs ಎಷ್ಟಿದ್ರೆ ಒಳ್ಳೇದು, DIIs ಚೆಕ್ ಮಾಡೋದು ಹೆಂಗೆ, ಅಂಡ್ ನಿಮ್ಮ ಫೇವ್ರೇಟ್ ಸ್ಟಾಕ್ ನಿಜವಾಗ್ಲೂ ಮೇಲಕ್ಕೆ ಹೋಗುತ್ತಾ ಇಲ್ವಾ ತಿಳ್ಕೊಳ್ಳೋಣ ಬನ್ನಿ. ಸೊ ತುಂಬಾ ಜನ 5 ರೂಪಾಯಿ 10 ರೂಪಾಯಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ, ಮೇಲಕ್ಕೆ ಹೋಗುತ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಸೊ ಈ ವಿಡಿಯೋದಲ್ಲಿ FIIs ಮತ್ತೆ DIIs ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋಣ. ಅವರು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಯಾವ ತರ ಇನ್ವೆಸ್ಟ್ ಮಾಡಿದ್ದಾರೆ, ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಫಸ್ಟ್ ನಾನು ಮನಿ ಕಂಟ್ರೋಲ್ ಓಪನ್ ಮಾಡಿದ್ದೀನಿ. ರಿಲಯನ್ಸ್ ಅನ್ನೋ ಸ್ಟಾಕ್ ನ ಓಪನ್ ಮಾಡಿದ್ದೀನಿ. ಮನಿ ಕಂಟ್ರೋಲ್ ಅಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಕ್ಲಿಕ್ ಮಾಡಿದ್ದೀನಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಕ್ಲಿಕ್ ಮಾಡಿದವಾಗ ನನಗೇನು ಅರ್ಥ ಆಯ್ತು ಅಂದರೆ, ರಿಲಯನ್ಸ್ ಅಲ್ಲಿ 50% ಪ್ರಮೋಟರ್ಸ್ ಇಟ್ಕೊಂಡಿದ್ದಾರೆ ಶೇರ್ಸ್ನ. ಅಂದರೆ ಮುಖೇಶ್ ಅಂಬಾನಿ ಆ್ಯಂಡ್ ಇಸ್ ಫ್ಯಾಮಿಲಿ 50% ಶೇರ್ಸ್ನ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ FIIs ಎಷ್ಟು ಇಟ್ಕೊಂಡಿದ್ದಾರೆ? 21.3% ಇಟ್ಕೊಂಡಿದ್ದಾರೆ. DIIs ಎಷ್ಟಿದ್ದಾರೆ? 17.8% ಇಟ್ಕೊಂಡಿದ್ದಾರೆ ಶೇರ್ಸ್ನ. ಪಬ್ಲಿಕ್ ಎಷ್ಟಿಟ್ಟಿದ್ದಾರೆ? 10%. ಪ್ರಮೋಟರ್ ಅಂದರೆ ಓನರ್, 50% ಶೇರ್ಸ್ ಓನರ್ ಇಟ್ಕೊಂಡಿದ್ದಾರೆ. ಫಾರಿನರ್ಸ್ ಎಷ್ಟು ಇಟ್ಕೊಂಡಿದ್ದಾರೆ? 21%. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಷ್ಟು ಇಟ್ಕೊಂಡಿದ್ದಾರೆ? 17.8%. FIIs ಅಂದರೆ ಮೀನಿಂಗ್ ಬರ್ಕೊಳ್ಳಿ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. DIIs ಮೀನಿಂಗ್ ಬಂದು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. FIIಗೆ ಎಕ್ಸಾಂಪಲ್ ಬಂದು ಗವರ್ನಮೆಂಟ್ ಆಫ್ ಸಿಂಗಾಪುರ್, ಯೂರೋ ಸ್ಪೆಸಿಫಿಕ್ ಗ್ರೋತ್ ಫಂಡ್. ಅದೇ DIIಗೆ ಎಕ್ಸಾಂಪಲ್ LIC ಆ್ಯಂಡ್ ಮ್ಯೂಚುವಲ್ ಫಂಡ್ ಕಂಪನೀಸ್. ಇವಾಗ ರಿಲಯನ್ಸ್ ಅಲ್ಲಿ FIIs ಎಷ್ಟು ದುಡ್ಡು ಹಾಕಿದ್ದಾರೆ? 21.3%. ಫಸ್ಟ್ ಆಫ್ ಆಲ್ ರಿಲಯನ್ಸ್ ಕಂಪ್ನಿ ಎಷ್ಟು ಲಕ್ಷ ಕೋಟಿ ಬೆಲೆ ಬಾಳುತ್ತೆ ಅದನ್ನು ತಿಳ್ಕೊಳ್ಳೋಣ. ಸೊ ರಿಲಯನ್ಸ್ ಎಷ್ಟು ಲಕ್ಷ ಕೋಟಿ ಬೆಲೆ ಬಾಳುತ್ತೆ ಅನ್ನೋದಕ್ಕೆ ಸೊ ನಾವು ಇಲ್ಲಿ ಓವರ್ ವ್ಯೂಗೆ ಹೋದರೆ ಇಲ್ಲಿ ನೋಡ್ಬೋದು ನೀವು. ಮಾರ್ಕೆಟ್ ಕ್ಯಾಪ್ ಆಫ್ ರಿಲಯನ್ಸ್ ಇಸ್ 16,93,102 crores. ಆಲ್ಮೋಸ್ಟ್ 17 ಲಕ್ಷ ಕೋಟಿ. 17 ಲಕ್ಷ ಕೋಟಿಯಲ್ಲಿ FIIs ಆಲ್ಮೋಸ್ಟ್ 21% ಇನ್ವೆಸ್ಟ್ ಮಾಡಿದ್ದಾರೆ. ಅಂದರೆ ಜಸ್ಟ್ ನೀವು ಯೋಚನೆ ಮಾಡಿ, ಆಲ್ಮೋಸ್ಟ್ 3.5 ಲಕ್ಷ ಕೋಟಿ FIIs ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇಂಥ ಒಂದು ಕಂಪನಿ, ಇಷ್ಟು ದೊಡ್ಡ ಕಂಪನಿ ಹಂಗಾಗತ್ತೆ ಹಿಂಗಾಗತ್ತೆ ರಿಲಯನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಭಯ ಅಂತ ನಾವು ಹೇಳ್ತೀವಿ. ನಮಗೆ ಭಯ. ಎಲ್ಲೋ ಫಾರಿನಲ್ಲಿ ಕುತ್ಕೊಂಡಿರೋ FIIs 3.5 ಲಕ್ಷ ಕೋಟಿ ರಿಲಯನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ತುಂಬ ಜನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೆಗೆಟಿವ್ ಹಾಕೋರು ಏನು ಹೇಳ್ತಾರೆ ಅಂದರೆ, ನಾನು LIC ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಸರ್ ಅಂತಾರೆ. ಯಾಕೆ ಸರ್ LIC ಅಲ್ಲಿ ಮಾಡಿದ್ದೀರಾ, ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂದರೆ, ನನಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಅಲರ್ಜಿ ಸರ್ ಅಂತಾರೆ. ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಅಲರ್ಜಿ, ಅದಕ್ಕೆ ನೀವು LIC ಅಲ್ಲಿ ಹಾಕಿದ್ದೀರಾ. ಬಟ್ LICಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಅಲರ್ಜಿ ಅಲ್ಲ, LICಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ತುಂಬ ಪ್ರೀತಿ. ಸೊ LIC ಅವರು ಅವರ ಹೂಡಿಕೆಗಳನ್ನು ಸ್ಟಾಕ್ ಮಾರ್ಕೆಟಲ್ಲಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿ ತಿಂಗಳು ನೀವು ಕಟ್ಟೋ PF ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅದು ಸಹ ಸ್ಟಾಕ್ ಮಾರ್ಕೆಟ್ಗೆ ಹೋಗುತ್ತೆ. ಸೊ ಒನ್ ಆರ್ ದ ಅದರ್ ವೇ ನಾವು ಸ್ಟಾಕ್ ಮಾರ್ಕೆಟ್ಗೆ ಕನೆಕ್ಟ್ ಆಗಿದ್ದೀವಿ. ಸ್ಟಾಕ್ ಮಾರ್ಕೆಟಲ್ಲಿ ಆಲ್ರೆಡಿ ನಿಮ್ಮ ದುಡ್ಡು ಆಲ್ರೆಡಿ ಬಂದು ಇದೆ. ಆ್ಯಂಡ್ ರಿಲಯನ್ಸಲ್ಲಂತೂ ಹ್ಯೂಜ್ ಮನಿ ಪಂಪ್ ಮಾಡಿದ್ದಾರೆ. ಯಾರು? LIC ಅವರಾಗಲಿ. ನೋಡೋಣ ಯಾರ್ಯಾರು ಪಂಪ್ ಮಾಡಿದ್ದಾರೆ ನೋಡೋಣ ಬನ್ನಿ. ಸೊ ನಾನೀಗ ಮನಿ ಕಂಟ್ರೋಲ್ ವೆಬ್ಸೈಟ್ ಲಾಗಿನ್ ಮಾಡಿದ್ದೀನಿ. ರಿಲಯನ್ಸಲ್ಲಿ ಯಾರ್ಯಾರು ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಚೆಕ್ ಮಾಡೋಣ ಬನ್ನಿ. ಸೊ ಫಸ್ಟ್ ರಿಲಯನ್ಸ್ ಅಂತ ನಾನು ಟೈಪ್ ಮಾಡಿದೆ. ಮನಿ ಕಂಟ್ರೋಲ್ ಹೋಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಬಂದು ತೊಗೊಂಡಿದ್ದೀನಿ. ಸ್ವಲ್ಪ ಕೆಳಗಡೆ ಬಂದರೆ ನಾನು ಕಾರ್ಪೊರೇಟ್ ಆ್ಯಕ್ಷನ್ಗೆ ಹೋಗಿ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನನಗೆ FIIs, DIIs, ಪಬ್ಲಿಕ್, ಅದರ್ಸ್ ಎಲ್ಲನೂ ಇದೆ. ಪ್ರಮೋಟರ್ಸ್, FIIs ಆ್ಯಂಡ್ FIIs ಅಲ್ಲಿ ಟಾಪ್ ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡಿ ಪ್ರಮೋಟರ್ಸ್ ಯಾರ್ಯಾರಿದ್ದಾರೆ. ಸೊ ಮೇಜರ್ಲಿ ಇವರೆಲ್ಲ ಕಂಪನೀಸು ಸಹ ನೀವು ಚೆಕ್ ಮಾಡ್ಬೋದು. ಈ ಎಲ್ಲ ಮೇಜರ್ ಕಂಪ್ನೀಸ್ ಎಲ್ಲನೂ ಈಸ್ ಹೋಲ್ಡೆಡ್ ಬೈ ಮುಖೇಶ್ ಅಂಬಾನಿ ಆ್ಯಂಡ್ ಇಸ್ ಫ್ಯಾಮಿಲಿ. ಆ್ಯಂಡ್ FIIs ನೋಡ್ಬೋದು ನೀವು, ಯೂರೋ ಸ್ಪೆಸಿಫಿಕ್ ಗ್ರೋತ್ ಫಂಡ್ ಆ್ಯಂಡ್ ಜೊತೆಗೆ ಗವರ್ನಮೆಂಟ್ ಆಫ್ ಸಿಂಗಾಪುರ್ ಅವರು ಸಹ ಇನ್ವೆಸ್ಟ್ ಮಾಡಿದ್ದಾರೆ. ಸೊ
ಸಿಂಗಾಪುರ್ ಅನ್ನೋ ದೇಶ ರಿಲಯನ್ಸಲ್ಲಿ ಇನ್ವೆಸ್ಟ್ ಮಾಡಿದೆ. ಯೂರೋ ಸ್ಪೆಸಿಫಿಕ್ ಗ್ರೋತ್ ಫಂಡ್ ಅಂದರೆ ಏನು, ಯುರೋಪ್ನ ಪ್ರಜೆಗಳು ಬ್ರಿಟಿಷರು ರಿಲಯನ್ಸಲ್ಲಿ ದುಡ್ಡು ಹಾಕಿದ್ದಾರೆ. ನಾವು ದಿನ 2 GB ಖಾಲಿ ಮಾಡ್ತೀವಿ, ಡೇಟಾ ಪ್ಯಾಕ್ ಖಾಲಿ ಮಾಡ್ತೀವಿ 2 GB, ಇನ್ನೂ ನಾವು ರಿಲಯನ್ಸಲ್ಲಿ ದುಡ್ಡು ಹಾಕಿಲ್ಲ. ಯೋಚನೆ ಮಾಡಿ, ಫಾರಿನರ್ಸ್ ಎಲ್ಲೋ ಕೂತ್ಕೊಂಡು ಪಿಜ್ಜಾ ಬರ್ಗರ್ ತಿನ್ಕೊಂಡು ದುಡ್ಡು ಹಾಕ್ತಾ ಇದ್ದಾರೆ. ನಾವು ದಿನ ರಾಗಿ ಮುದ್ದೆ ತಿಂದು ಇನ್ನೂ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿಲ್ಲ. ಪಿಜ್ಜಾ ಬರ್ಗರ್ ತಿನ್ನೋರಿಗೆ ಆ ಥರ ನಾಲೆಜ್ ಇದೆಯಾ? ಎಷ್ಟು ಬುದ್ಧಿವಂತರು ನೋಡಿ ಅವರು. ಶೇರ್ ಮಾರ್ಕೆಟಲ್ಲಿ ಸಿಂಗಾಪುರ್ ಸರ್ಕಾರನೇ ದುಡ್ಡು ಹಾಕಿದೆ, ಫಾರಿನರ್ಸ್ ಯುರೋಪ್ನವ್ರು ದುಡ್ಡು ಹಾಕಿದ್ದಾರೆ. ಇನ್ನು ನಾವು ಇಂಟರ್ನೆಟ್ ಪ್ಯಾಕ್ ಖಾಲಿ ಆದರೆ ಅಂಬಾನಿನ ಬೈಕೋತೀವಿ, ಬಟ್ ಅಂಬಾನಿ ಶೇರಲ್ಲಿ ಇನ್ನೂ ದುಡ್ಡು ಹಾಕಿಲ್ಲ. ಎಲ್ಲೋ ಫಾರಿನಲ್ಲಿ ಕುತ್ಕೊಂಡು ಅವ್ರು ದುಡ್ಡು ಹಾಕ್ಬಿಟ್ಟು ದುಡ್ಡು ಮಾಡ್ಕೊಂಡು ಹೋಗ್ತಾರೆ. FIIs DIs ಬಗ್ಗೆ ಇನ್ನೊಂದು ವಿಷಯ ನಾನು ಹೇಳಬೇಕು ಏನಂದರೆ, ಒಂದು ಸತಿ FIIs ದುಡ್ಡು ಹಾಕಿದ್ರೆ ದೇ ವಿಲ್ ಇನ್ವೆಸ್ಟ್ ಹ್ಯೂಜ್ ಮನಿ. ನಿಮಗೂ ಗೊತ್ತಿದೆ, ಒಂದು ಸತಿ ಅವ್ರು ದುಡ್ಡು ಹಾಕಿದ್ರೆ 1000 ಕೋಟಿ 5000 ಕೋಟಿ 10,000 ಕೋಟಿ ಹಾಕ್ತಾರೆ. ಒಂದು ಸತಿ ಅವರು ₹1 ಶೇರ್ ಮಾರ್ಕೆಟಲ್ಲಿ ಹಾಕಿದ್ರೆ ಅದು ₹100 ಆಗೋವರೆಗೂ ಕಾಯ್ತಾರೆ. 100x ಬ್ಯಾಗರ್ ಅಂದರೆ ಅವರು ಸುಮ್ಮನೆ 1 ಲಕ್ಷ ಹಾಕಿದ್ರೆ ಅದು ಕೋಟಿ ಆಗೋವರೆಗೂ ಕಾಯ್ತಾರೆ. ದಟ್ ಈಸ್ ದರ್ ವಿಷನ್. ಬಟ್ ನಾವು 1 ಲಕ್ಷ ಇದ್ದರೆ ಹೋಗ್ಬಿಟ್ಟು ಐಫೋನ್ ತೊಗೊಂಡು ಖಾಲಿ ಮಾಡಿಬಿಡ್ತೀವಿ. 10 ಲಕ್ಷ ಇದ್ದರೆ ಒಂದು ಕಾರ್ ತೊಗೊಂಡು ಝೀರೋ ಮಾಡ್ತೀವಿ. ಅದೇ 1 ಕೋಟಿ ಇದ್ದರೆ ಒಂದು ಮನೆ ತೊಗೊಂಡು ಝೀರೋ ಮಾಡ್ತೀವಿ. ಬಟ್ ಅವ್ರು ಹಂಗಲ್ಲ, 1 ಕೋಟಿ ಇದ್ದರೆ ಆ 1 ಕೋಟಿನ 100 ಕೋಟಿ ಹೆಂಗೆ ಮಾಡೋದು? ಆಲ್ರೆಡಿ ದೇ ಹ್ಯಾವ್ ಪ್ಲ್ಯಾನ್. FIIs ಡನ್ DIs. ಸುಮ್ಮನೆ ಅವ್ರು ಇನ್ವೆಸ್ಟ್ ಮಾಡಿಬಿಡಲ್ಲ. ದೇ ಹ್ಯಾವ್ ಅ ಪ್ಲ್ಯಾನ್, ದೇ ಹ್ಯಾವ್ ಅ ವಿಷನ್. ಆ್ಯಂಡ್ DIs ನೋಡಿ ಯಾರ್ಯಾರು ಇದ್ದಾರಂತ. LIC 6.5% ಇನ್ವೆಸ್ಟ್ ಮಾಡಿದ್ದಾರೆ. ಯೋಚನೆ ಮಾಡಿ, ರಿಲಯನ್ಸ್ ಕಂಪನಿಯಲ್ಲಿ LIC ಅವರು 6.5% ಇನ್ವೆಸ್ಟ್ ಮಾಡಿದ್ದಾರೆ. ಅಂದರೆ ಯೋಚನೆ ಮಾಡಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಯಾರು ದುಡ್ಡು? ನಿಮ್ಮದೇ ಸ್ವಾಮಿ. LIC ನನ್ನ ಫೇವ್ರೇಟು ಅಂತ ಆಗ್ತಿರಲ್ಲ. LIC ಅವ್ರು ಏನು ಮಾಡಿದ್ದಾರೆ? ತೊಗೊಂಡೋಗಿ ರಿಲಯನ್ಸ್ಗೆ ಹಾಕಿದ್ದಾರೆ. ಯೋಚನೆ ಮಾಡಿ. ನೀವು ಎಷ್ಟೇ ಕಷ್ಟಪಟ್ಟು ತೊಗೊಂಡೋಗಿ LIC ಕೊಟ್ಟರು, LIC ತೊಗೊಂಡು ಬಂದು ಹಾಕೋದೇ ಸ್ಟಾಕ್ ಮಾರ್ಕೆಟಲ್ಲಿ. ಈ ವಿಷಯ ತುಂಬ ಜನಕ್ಕೆ ಗೊತ್ತಿಲ್ಲಲ್ಲ. ಇದನ್ನು ಸ್ಕೂಲು ಕಾಲೇಜಲ್ಲಿ ಎಲ್ಲೂ ಹೇಳ್ಕೊಡಲ್ವಲ್ಲ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ನಮ್ಮ ಭಾರತ ದೇಶದ ಹೂಡಿಕೆದಾರರು. LIC, SBI ಮ್ಯೂಚುವಲ್ ಫಂಡ್, ICICI ಮ್ಯೂಚುವಲ್ ಫಂಡ್ಸ್ ಎಲ್ಲರೂ ಇದ್ದಾರೆ ನೋಡಿ. ಮೇಜರ್ಲಿ ಇವ್ರು 3. ಆ್ಯಂಡ್ ಪಬ್ಲಿಕ್ ಅಂದರೆ ನೀವು. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಕಡಿಮೆ ದುಡ್ಡನ್ನು ಇನ್ವೆಸ್ಟ್ ಮಾಡೋದು ಯಾರು ಅಂದರೆ ಪಬ್ಲಿಕ್. ನೋಡಿ, ಇದೆಲ್ಲ ಅವರು ಹೋಲ್ಡಿಂಗ್ ಕಂಪ್ನೀಸ್. ಇದೆಲ್ಲ ಪ್ರಮೋಟರ್ಸ್, FIIs, DIs. ಬರೀ ನಾನು ಒಂದು ಕಂಪ್ನಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇನ್ನೊಂದು 2-3 ಕಂಪ್ನಿ ನೋಡೋಣ, ಚೆಕ್ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಒಟ್ಟಲ್ಲಿ ಒಂದು ಕಂಪನಿಯಲ್ಲಿ FIIs, DIs ಮಿನಿಮಮ್ 25% ಇದ್ದರೆ ಮಾತ್ರನೇ ಆ ಕಂಪನಿ ಚೆನ್ನಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, FIIs, DIs ಇಬ್ಬರೂ ಸೇರಿ 25% ಆದರೂ ಹೋಲ್ಡಿಂಗ್ ಇರಬೇಕು. ಆವಾಗ ಆ ಕಂಪನಿ ಲೈಫ್ ಲಾಂಗ್ ಮೇಲಕ್ಕೆ ಹೋಗುತ್ತೆ. FIIs, DIs ಇಲ್ಲ, ದೆನ್ ಇಟ್ಸ್ ವೆರಿ ಡೇಂಜರಸ್ ಕಂಪ್ನಿ. ಆ ಸ್ಟಾಕು ಮೇಲಕ್ಕೆ ಹೋಗೋ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಮೇಜರ್ಲಿ ಪ್ರಮೋಟರ್ ಓನರು ಮಿನಿಮಮ್ 50% ಇಟ್ಕೊಂಡ್ರೆ ತುಂಬ ಒಳ್ಳೆ ಕಂಪ್ನಿ ಅಂತ ಅರ್ಥ. ಯಾಕಂದರೆ ಓನರ್ಗೆ ಕಂಪ್ನಿ ಬೆಳೆಯುತ್ತೆ ಅಂತ ಗೊತ್ತಿದೆ, ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾನೆ. 50% ಹಾಗೆ ಶೇರ್ಸ್ನ ಹಂಗೆ ಇಟ್ಕೊಂಡಿದ್ದಾನೆ. ಓನರ್ಗೆ ಕಂಪ್ನಿ ಬೆಳೆಯಲ್ವ ಅನ್ನೋ ಡೌಟ್ ಇದ್ದರೆ ಮಾರ್ಬಿಡ್ತಾನೆ. ಎಲ್ಲ ಶೇರು ಮಾರ್ಕೊಂಡು ಹೊರಗಡೆ ಬಂದುಬಿಡ್ತಾನೆ. ಕಟ್ಟಿ ಬೆಳೆಸಿರೋ ಒಂದು ಕಂಪನಿನಲ್ಲಿ ಶೇರ್ಸ್ನ ಮಾರ್ಕೊಂಡು ಬರ್ತಾ ಇದ್ದಾನೆ ಪ್ರಮೋಟರ್ ಅಂದರೆ ಅರ್ಥ ಏನು? ಕಂಪನಿ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅರ್ಥ. ಯಾವುದೇ ಕಂಪನಿ ಆಗಲಿ ಪ್ರಮೋಟರ್ ಏನಾದ್ರು ಸ್ಟೇಕ್ನ ಮಾರ್ಕೊಂಡು ಬರ್ತಾ ಇದ್ದಾನೆ ಅಂದರೆ ಇಟ್ಸ್ ಅ ನೆಗೆಟಿವ್ ನ್ಯೂಸ್. ಪ್ರಮೋಟರ್ ಏನಾದ್ರು ಅವ್ನ ಶೇರ್ಗಳನ್ನು ಇನ್ನೂ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಂದರೆ ಇಟ್ಸ್ ಅ ಪಾಸಿಟಿವ್ ನ್ಯೂಸ್. FII, DIs ಜಾಸ್ತಿ ಇದ್ದಾರೆ ಅಂದರೆ ಇಟ್ಸ್ ಅ ಗುಡ್ ನ್ಯೂಸ್, ಇಟ್ಸ್ ಅ ಗ್ರೇಟ್ ನ್ಯೂಸ್. FII, DIA ಇಡೀ ಸ್ಟಾಕ್ ಮಾರ್ಕೆಟನ್ನು ಒಂದು ಲಗಾಮನ್ನು ಇಟ್ಕೊಂಡಿರೋದು FIIs, DIs. ನೆನ್ಪಿಟ್ಕೊಳ್ಳಿ, FIIs, DIs is a major investors in India and across the globe. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಇಬ್ಬರೂ ಸೇರಿ 25% ಮಿನಿಮಮ್ ಇದ್ದರೆ ತುಂಬ ಒಳ್ಳೇದಾಗತ್ತೆ. ಆಗಿದ್ರೆ ನಾನು ಬೇರೆ ಕಂಪ್ನಿ ನೋಡ್ತೀನಿ ಸರ್. ಎಕ್ಸಾಂಪಲ್ ಐಚರ್ ಮೋಟರ್ಸ್ ಇಷ್ಟ ನನಗೆ. ಐಚರ್ ಮೋಟರ್ಸಲ್ಲಿ ಏನು ಕತೆ ನೋಡೋಣ. ಐಚರ್ ಮೋಟರ್ಸಲ್ಲಿ ನಾನು ಇಲ್ಲಿ ಹೋಗ್ತೀನಿ, ಕಾರ್ಪೊರೇಟ್ ಆ್ಯಕ್ಷನ್ಗೆ ಹೋಗ್ತೀನಿ, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ಗೆ ಹೋಗ್ತೀನಿ. ಐಚರ್ ಮೋಟರ್ಸಲ್ಲಿ ಪ್ರಮೋಟರು 49% ಇಟ್ಕೊಂಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಕಂಪ್ನಿ. ಎಸ್. FIIs 27% ಇಟ್ಕೊಂಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಕಂಪ್ನಿ. DIs 13.77 ಇಟ್ಕೊಂಡಿದ್ದಾರೆ. ಪಬ್ಲಿಕ್ಕು 9.52% ಇಟ್ಕೊಂಡಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವ ಕಂಪ್ನಿಯಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ತುಂಬ ಕಡಿಮೆ ಇದೆಯೋ ಇದು ರಿಯಲಿ ಗುಡ್ ಕಂಪ್ನಿ. ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇದೆಯೋ ಅದು ಸ್ವಲ್ಪ ಡೇಂಜರಸ್ ಕಂಪ್ನಿ. ಪಬ್ಲಿಕ್ ಅಂದ್ರೆ ಏನು? ರೀಟೇಲರ್ಸ್. ಇವಾಗ ಪಬ್ಲಿಕ್ ಏನು ಮಾಡ್ತಾರೆ? ಬರ್ತಾರೆ, ಶೇರ್ ಮಾರ್ಕೆಟ್ಗೆ ಹಾಕ್ತಾರೆ, 6 ತಿಂಗಳು ಎತ್ಕೊಂಡು ಹೋಗ್ಬಿಡ್ತಾರೆ. ಪಬ್ಲಿಕ್ಕನ್ನು ನಂಬ್ಕೊಂಡು ಶೇರ್ ಮಾರ್ಕೆಟ್ ಇದ್ದರೆ 6 ತಿಂಗಳಿಗೆ ಶೇರ್ ಮಾರ್ಕೆಟ್ ಮುಚ್ಚೋಗುತ್ತೆ. ಇಲ್ಲಿ ಮೇಜರ್ಲಿ ಸ್ಟ್ರಾಂಗೆಸ್ಟ್ ಕಂಟೆಂಡರ್ಸ್ ಯಾರು ಅಂದರೆ FIIs ಆ್ಯಂಡ್ DIs. ನಾನು ಪಬ್ಲಿಕ್
ಇನ್ವೆಸ್ಟರ್ಸ್ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಾ ಇಲ್ಲ. ಪಬ್ಲಿಕ್ ಅಂದರೆ ಮೆಚುರಿಟಿ ಇರೋ ಪಬ್ಲಿಕ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಬಂದು 6 ತಿಂಗಳಿಗೆ 3 ತಿಂಗಳಿಗೆ ಮಾರ್ಕೊಂಡು ಹೋಗೋರಿಗೆ ಶೇರ್ ಮಾರ್ಕೆಟಲ್ಲಿ ಅಷ್ಟೊಂದು ಲಾಭ ಬರೋ ಅವಕಾಶಗಳು ತುಂಬ ಕಡಿಮೆ ಇದೆ. ಶೇರ್ ಮಾರ್ಕೆಟ್ ಯಾರು ಬರಬೇಕಂದ್ರೆ ಪರ್ಮನೆಂಟ್ ಜೀವ ಇರೋವರೆಗೂ ಇರ್ತೀನಿ ಅನ್ನೋರು ಮಾತ್ರ ಇಲ್ಲಿ ಕೋಟಿಗಳು 100 ಕೋಟಿ 10 ಕೋಟಿ ಎಲ್ಲನೂ ಮಾಡ್ತಾರೆ. ಸುಮ್ಮನೆ ಬಂದೆ ಟೆಂಪರವರಿಗೆ ಹಾಕ್ದೆ ಹಿಂಗೆ ಬಾಚ್ಕೊಂಡು ಹೋದೆ ಅಂದರೆ ಡೆಫಿನೆಟ್ಲಿ ಬಾಚ್ಕೊಂಡು ಹೋಗೋಕ್ಕಾಗಲ್ಲ, ಇರೋದು ಕಳ್ಕೊಂಡು ಹೋಗ್ಬೋದು. ತುಂಬ ಜನ ಪ್ರತಿದಿನ ದುಡ್ಡು ಮಾಡ್ಬೇಕಂತ ಬರ್ತಾರೆ, ಪ್ರತಿ ದಿವಸ ದುಡ್ಡು ಮಾಡೋಕ್ಕಾಗಲ್ಲ ಶೇರ್ ಮಾರ್ಕೆಟಲ್ಲಿ, ಪ್ರತಿ ದಿವಸ ಕಳ್ಕೊಬೋದು. ಸೊ ಇದೆಲ್ಲ ನೀವು ನೆನ್ಪಿಟ್ಕೊಳ್ಳಿ. ಸರ್ ಒಂದೇ ಟ್ರೇಡಲ್ಲಿ ಲೈಫ್ನ ರೂಪಿಸ್ಕೋತೀನಿ ಅನ್ನೋದು ತಪ್ಪು. ಒಂದೇ ಟ್ರೇಡಲ್ಲಿ ಬೇಕಂದ್ರೆ ಲೈಫ್ನ ಹಾಳು ಮಾಡ್ಕೋಬೋದೇ ಹೊರತು ಒಂದೇ ಟ್ರೇಡಲ್ಲಿ ಲೈಫ್ನ ರೂಪಿಸ್ಕೊಳಕ್ಕಾಗಲ್ಲ. ಸೊ ಅದರಿಂದ ಟ್ರೇಡ್ಗಳನ್ನು ಒಂದು ಇನ್ವೆಸ್ಟ್ಮೆಂಟ್ಗಳನ್ನು ಕರೆಕ್ಟಾಗಿ ಡೈವರ್ಸಿಫೈ ಮಾಡಿ. ಒಂದೇ ಟ್ರೇಡಲ್ಲೇ ನಾನು ಕೋಟಿ ಮಾಡೋಕ್ಕಾಗಲ್ಲ, ಬೇಕಾದ್ರೆ ಒಂದೇ ಟ್ರೇಡಲ್ಲಿ ಕೋಟಿ ಕಳ್ಕೊಬೋದು. ಸೊ ಅದರಿಂದ ತುಂಬ ಪ್ಲ್ಯಾನ್ ಮಾಡಿ, ತುಂಬ ಡಿಸಿಪ್ಲೈನ್ಡಾಗಿ ಚೆನ್ನಾಗಿ ಎಜುಕೇಷನ್ ಕಲ್ತ್ಕೊಂಡು ಎಜುಕೇಷನ್ ಪಡ್ಕೊಂಡು ಸ್ಟಾಕ್ ಮಾರ್ಕೆಟ್ ಬನ್ನಿ. ಸುಮ್ಮನೆ ಅರ್ಧಂಬರ್ಧ ನಾಲೆಜಿಂದ ಜಸ್ಟ್ ನೀರಿಗೆ ಇಳಿಯೋಕ್ಕೆ ಹೋಗ್ಬೇಡಿ. ಸೊ ನೋಡಿ, ಪಬ್ಲಿಕ್ ಕಡಿಮೆ ಇದ್ದಾರೆ, 9 ಇಟ್ಸ್ ಅ ವೆರಿ ಗುಡ್ ಕಂಪ್ನಿ. ಪಬ್ಲಿಕ್ ಇವತ್ತು ನೀವು ಹೇಳ್ಬೋದು ಸರ್ ಪಬ್ಲಿಕ್ ಕಡಿಮೆ ಇದ್ದರೆ ಒಳ್ಳೇದಲ್ಲ, ಅದು ಹೆಂಗೆ ಸರ್ ಅದು ಅಂದರೆ ಇವತ್ತಿನ ಪಬ್ಲಿಕ್ಕು ಇವಾಗ ನೀವು ಬರೀ ಲಕ್ಷಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ನೀವು ನೆಕ್ಸ್ಟ್ ಕೋಟಿಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಅವಾಗ ಏನು ಮಾಡ್ತೀರಾ? ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಓಪನ್ ಮಾಡಿ ನಿಮ್ಮ ಕಂಪ್ನಿ ಮುಖಾಂತರ ಶೇರ್ಸಲ್ಲಿ ಹೂಡಿಕೆ ಮಾಡ್ತೀರಾ. ನಿಮ್ಮ ಪರ್ಸ್ನಲ್ ಹೆಸರಲ್ಲಿ ನೀವು ಇನ್ವೆಸ್ಟ್ ಮಾಡಲ್ಲ. ಇವತ್ತಿನ ಪಬ್ಲಿಕ್ಗೆ ನಾಳೆಯ DIIs. ಮೋಸ್ಟ್ ಆಫ್ ಅವರ್ ಪಬ್ಲಿಕ್ ನಾವು ಇನ್ವೆಸ್ಟ್ ಮಾಡೋದಲ್ಲ ಮ್ಯೂಚುವಲ್ ಫಂಡ್ಸ್. ಮ್ಯೂಚುವಲ್ ಫಂಡ್ಸ್ ಅವರು ಕರೆಕ್ಟಾಗಿ ಪ್ಲಾನ್ ಮಾಡಿ ಒಳ್ಳೊಳ್ಳೆ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾವ ಕಂಪ್ನಿಯಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ತುಂಬ ಕಡಿಮೆ ಇದೆಯೋ ಅದು ಒಳ್ಳೆ ಸ್ಟಾಕು, FII DII ಹೋಲ್ಡಿಂಗ್ ಜಾಸ್ತಿ ಇದೆಯೋ ಅದು ಒಳ್ಳೆ ಸ್ಟಾಕು. ಮಿನಿಮಮ್ 25% ಇರಬೇಕು. ಪ್ರಮೋಟರ್ ಹೋಲ್ಡಿಂಗ್ 50%, ಅರೌಂಡ್ 50% ಇದ್ದರೆ ಇದು ಒನ್ ಆಫ್ ದ ಬೆಸ್ಟ್ ಸ್ಟಾಕ್. ಸೊ ಇದರಲ್ಲಿ FII ಹೋಲ್ಡಿಂಗ್ ಯಾರ್ಯಾರು ಇದ್ದಾರೆ ಚೆಕ್ ಮಾಡೋಣ ಬನ್ನಿ. FII ಹೋಲ್ಡಿಂಗಲ್ಲಿ ಯಾರ್ಯಾರು ಇದ್ದಾರೆ? ಪ್ರಮೋಟರ್ ಸಿದ್ಧಾರ್ಥ್ ಅವ್ರದ್ದೇ ಮೇಜರ್ ಸ್ಟೇಕ್ ಇದೆ. ಸೊ ದ ಓನರ್ ನೇಮ್ ಬಂದು ಸಿಮ್ರಾನ್ ಸಿದ್ಧಾರ್ಥ್ ಅಂತ ಒಂದು ಓನರ್ ಅವರು. FIIs ಯಾರ್ಯಾರಿದೆ ನೋಡಿ, ದ ನ್ಯೂ ವರ್ಲ್ಡ್ ಫಂಡ್, ಬೇರೆ ಬೇರೆ ಕಂಟ್ರೀಸಿಂದ ಇನ್ವೆಸ್ಟ್ ಮಾಡಿದ್ದಾರೆ. ಗೌರ್ಮೆಂಟ್ ಪೆನ್ಷನ್ ಫಂಡ್ ಗ್ಲೋಬಲ್, ಸೊ ಅಂದರೆ ಗ್ಲೋಬಲ್ ರಿಲೇಟೆಡ್ ಅಂದರೆ ಫಾರಿನ್ ರಿಲೇಟೆಡ್ ಫಂಡ್ಸ್ ಎಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. DIIs ಅಲ್ಲಿ ಯಾರಿದ್ದಾರೆ ನೋಡಿ, SBI ಬ್ಲೂ ಚಿಪ್, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ನೀವು ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. LIC ಅವರು ಐಚರ್ ಮೋಟರ್ಸಲ್ಲಿ ಎಷ್ಟೋ ಸಾವಿರಾರು ಕೋಟಿ ದುಡ್ಡು ಹಾಕಿದ್ದಾರೆ. ನಾವು 2 ಲಕ್ಷ ತೊಗೊಂಡು ಐಚರ್ ಗಾಡಿ ತೊಗೊಂಡು ರಾಯಲ್ ಎನ್ಫೀಲ್ಡ್ ತೊಗೊಂಡು ಸರ್ರ ಅಂತ ಹೋಗೋದು ಗೊತ್ತು. ಅದೇ 2 ಲಕ್ಷ ಶೇರಲ್ಲಿ ಐಚರ್ ಮೋಟರ್ ಶೇರಲ್ಲಿ ಹಾಕಿ ಅಂದರೆ ನಮ್ಗೆ ಗೊತ್ತಿಲ್ಲ. ಸೊ ಐಚರ್ ಮೋಟರ್ ಬಗ್ಗೆ ನೀವು ವಿಶ್ಲೇಷಣೆ ಮಾಡ್ಬೇಕಾದ್ರೆ ಜಸ್ಟ್ ನೀವು ಐಚರ್ ಮೋಟರ್ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಸೊ india.tradingview.com ಓಪನ್ ಮಾಡ್ತಾ ಇದ್ದೀನಿ. ಸೊ ರಾಯಲ್ ಎನ್ಫೀಲ್ಡ್ ಶೇರ್ ಇದು. ತುಂಬ ಜನದ ಹತ್ರ ರಾಯಲ್ ಎನ್ಫೀಲ್ಡ್ ಬೈಕ್ ಇರ್ಬೋದು, ಬಟ್ ರಾಯಲ್ ಎನ್ಫೀಲ್ಡ್ ಶೇರ್ ಇಲ್ಲ. ರಾಯಲ್ ಎನ್ಫೀಲ್ಡ್ ಅನ್ನೋ ಒಂದು ಕಂಪನಿ 2010ರಲ್ಲಿ 77 ರೂಪಾಯಿ, ಇವತ್ತು 5300 ಜಸ್ಟ್ ನೀವು ಯೋಚನೆ ಮಾಡಿ, 77 ರೂಪಾಯಿಂದ 5300 ಎಷ್ಟು ವರ್ಷಕ್ಕೆ? 14 ವರ್ಷಕ್ಕೆ. ನೀವೇನಾದ್ರು 2010ರಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ತೊಗೊಳ್ಳೋ ಬದಲು ರಾಯಲ್ ಎನ್ಫೀಲ್ಡ್ ಶೇರಲ್ಲಿ ದುಡ್ಡು ಹಾಕಿದ್ರೆ ಇವತ್ತು ನೀವು BMW ಓಡಾಡ್ತಾ ಇದ್ರಿ. ಇವತ್ತು ಅದೇ ರಾಯಲ್ ಎನ್ಫೀಲ್ಡ್ ಕಿಕ್ ಹೊಡ್ಕೊಂಡು ಓಡಾಡ್ತಾ ಇದ್ದೀರಾ. ನಿಂತೋದ್ರೆ ಅದು ತೊಳ್ಳಕ್ಕಾಗಲ್ಲ, ಎಷ್ಟು ತೂಕ ಇರುತ್ತೆ. ತುಂಬ ಕಷ್ಟ ರಾಯಲ್ ಎನ್ಫೀಲ್ಡನ್ನು ಮೇಂಟೈನ್ ಮಾಡೋದಾಗಲಿ, ಸರ್ವಿಸ್ ಆಗಲಿ, ಲೆವೆಲ್ ಜಾಸ್ತಿ ಹೈ ಲೆವೆಲ್ ಇರ್ತದೆ. ರಾಯಲ್ ಎನ್ಫೀಲ್ಡಲ್ಲಿ ಹೋಗೋದು ಹೈ ಲೆವೆಲ್ಲು, ಬಟ್ ಸೇಫ್ಟಿ ಇಲ್ವೇ? ಇವತ್ತು ನೀವು ಅಟ್ಲೀಸ್ಟ್ ಒಂದು ಮರ್ಸಿಡೀಸ್ ಬೆನ್ಸು ಇಲ್ಲ ಡಿಫೆಂಡರ್ ದೊಡ್ಡ ಕಾರಲ್ಲಿ ಓಡಾಡ್ಬೋದಾಯ್ತು. ಏನಕ್ಕೆ ನೀವು ಶೇರ್ಸಲ್ಲಿ ದುಡ್ಡು ಹಾಕಿಲ್ಲ? ನಾಲೆಜ್ ಇಲ್ಲ, ಹೇಳೋರಿಲ್ಲ. ಯಾಕೆ ರಾಯಲ್ ಎನ್ಫೀಲ್ಡ್ ತಗೋ ಅಂತ ಹೇಳಿದ್ರೆ ತಗೊಂಡ್ರಿ, ಗಾನ್ ಕೇಸ್. ಸೊ ಇವತ್ತು ನೋಡಿ ರೀಸೆಂಟ್ಲಿನೂ ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. 77 ರೂಪಾಯಿಂದ 5000 ಅಂದರೆ ಎಷ್ಟು ಪಟ್ಟು? ಸೊ ಇಟ್ಸ್ ಮೋರ್ ದೆನ್ ಲೈಕ್ 100 ಟೈಮ್ಸ್. ಸೊ ನೀವೇನಾದ್ರು 1 ಲಕ್ಷ ರೂಪಾಯಿ ಶೇರಲ್ಲಿ ಇನ್ವೆಸ್ಟ್ ಮಾಡಿದರೆ ಇವತ್ತು 80 ಲಕ್ಷ ನಿಮಗೆ ಸಿಗ್ತಾಯಿತ್ತು. 80 ಲಕ್ಷದಿಂದ 1 ಕೋಟಿ ಸಿಗ್ತಾಯಿತ್ತು. ದಟ್ ಈಸ್ ಅ ಪವರ್ ಆಫ್ ಇನ್ವೆಸ್ಟಿಂಗ್. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೋಡಿ, ಜಸ್ಟ್ ನಾವು ಒಂದು ಕಂಪ್ನಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇದ್ರ ಬರೀ ನೀವು ಫಂಡಮೆಂಟಲ್ಲು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡೋದಲ್ಲ, ಆ ಕಂಪನಿಯ ಟೆಕ್ನಿಕಲ್ಲು ಸಹ ನೋಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಸ್ವಲ್ಪ ಸ್ಟಾಕ್ಸನ್ನು ನೋಡೋಣ ಬನ್ನಿ. ಸರ್ HDFC ಬ್ಯಾಂಕ್ದು ನೋಡೋಣ ಬನ್ನಿ. ಸರ್ HDFC ಬ್ಯಾಂಕ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಹೆಂಗಿದೆ ಅಂದರೆ, ಸೊ ಇದ್ರ ಬಗ್ಗೆನೂ ಸ್ಟಡಿ ಮಾಡೋಣ. HDFC ಬ್ಯಾಂಕಲ್ಲಿ ತುಂಬ ಜನ ಸರ್ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನನಗೆ ಕನ್ಫ್ಯೂಸಿಂಗ್ ಆಗಿದೆ ಅಂತಲೂ. ಸೊ HDFC ಬ್ಯಾಂಕಲ್ಲಿ ದ ಮೇಜರ್ ಶೇರ್ ಹೋಲ್ಡರ್ಸ್ ಆರ್ FIIs ಆ್ಯಂಡ್ DIIs ಆ್ಯಂಡ್ ಪಬ್ಲಿಕ್ಕು ಸುಮಾರಾಗಿದ್ದಾರೆ. ಬಟ್ FIIs ಅಲ್ಲಿ ಯಾರೇ ಇದ್ದಾರೆ ಅಂತ ಚೆಕ್ ಮಾಡೋಣ. ಸೊ FII ಅಲ್ಲಿ ದ ಮೇಜರ್ ಶೇರ್ ಹೋಲ್ಡರ್ಸ್ ಆರ್ ಗವರ್ನಮೆಂಟ್ ಆಫ್ ಸಿಂಗಾಪುರ್, ಗವರ್ನಮೆಂಟ್ ಪೆನ್ಷನ್ ಫಂಡ್ ಗ್ಲೋಬಲ್, ಆ್ಯಂಡ್ ದೆರ್ ಆರ್ ಮೆನಿ ಅದರ್ FIIs. ಆ್ಯಂಡ್ DIIs ಅಲ್ಲಿ ಯಾರಿದ್ದಾರೆ? ಸೊ SBI ಇದೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇದೆ, ICICI ಪ್ರೊಡೆನ್ಷಿಯಲ್ ಇದೆ. ಸೊ ನೋಡಿ, HDFC ಬ್ಯಾಂಕಲ್ಲಿ ಮೇಜರ್ಲಿ ಇನ್ವೆಸ್ಟರ್ಸ್ ಬಂದು SBI Nifty 50 ETF.
ಸೊ ಅವರೇ ಮೇಜರ್ಲಿ ಇನ್ವೆಸ್ಟರು ಆ್ಯಂಡ್ ICICI Prudential ಇವರೆಲ್ಲ ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತೂ ಬರೋ ದುಡ್ಡನ್ನೆಲ್ಲ ಶೇರ್ ಮಾರ್ಕೆಟ್ಗೆ ಆಗ್ತಾಯಿದೆ ಅಂತ ನಿಮಗೆ ಕ್ಲಾರಿಟಿಯಿಂದ ಗೊತ್ತಾಯ್ತು, ಕರೆಕ್ಟಾ? ಆ್ಯಂಡ್ ಇನ್ನು ಸ್ವಲ್ಪ ಜನ ಸರ್ FIIಸಲ್ಲಿ ಇನ್ನು ಸ್ವಲ್ಪ ತೋರಿಸ್ತಾ ಇಲ್ಲ ಸರ್ ಅಂತಾರೆ. ಸೊ ಇಲ್ಲಿ ತೋರಿಸ್ತಾ ಇಲ್ಲ, ಮೇಜರ್ಲಿ ತೋರಿಸ್ತಾ ಇಲ್ಲ. ಬಿಕಾಸ್ HDFC ಬ್ಯಾಂಕ್ ಈಸ್ ಮೇಜರ್ಲಿ ಫಂಡೆಡ್ ಬೈ ಯುರೋಪಿಯನ್, ಅಂದರೆ ಬ್ರಿಟಿಷರು ಸಿಕ್ಕಾಪಟ್ಟೆ ಫಂಡ್ ಮಾಡಿದ್ದಾರೆ HDFC ಬ್ಯಾಂಕಿಗೆ. ಅವ್ರು ಯಾರ್ಯಾರು ಫಂಡ್ ಮಾಡಿದಾರೋ ಅದನ್ನು ಹೈಡ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಅಟ್ಲೀಸ್ಟ್ ಈ ಪ್ರಮೋಟರ್ಸ್ ಎಲ್ಲಾದರೂ ತೋರಿಸ್ಬೇಕು, ಅದನ್ನು ತೋರಿಸ್ತಾ ಇಲ್ಲ. ಬಟ್ ಇಲ್ಲಿ ನಮಗೆ ತೋರಿಸ್ತಾ ಇರೋದು ಬರೀ 5%. ಸೊ ಇಲ್ಲಿ FIIs ಇರೋದು ಎಷ್ಟು ಪರ್ಸೆಂಟು? 48%. ಇನ್ನು 43% ಯಾರಂದರೆ ಇಟ್ಸ್ ಅ ಮೇಜರ್ಲಿ ಇನ್ವೆಸ್ಟೆಡ್ ಬೈ ಯುರೋಪ್ ದೇಶದ ಪ್ರಜೆಗಳು. ಯುರೋಪಿಯನ್ ದೊಡ್ಡ ದೊಡ್ಡ ಬ್ಯಾಂಕ್ಸು ಸಹ HDFC ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದು ಸದ್ಯಕ್ಕಂತೂ ನನಗೆ ಇಲ್ಲಿ ತೋರಿಸ್ತಾ ಇಲ್ಲ. HDFC ಪ್ರಮೋಟರ್ ಯಾರು ಅಂದರೆ ಇಟ್ಸ್ ಅ FIIs. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಪ್ರಮೋಟರ್ ಅಂದರೆ ಯಾರು? ಓನರ್. ಸರ್ HDFC ಬ್ಯಾಂಕಲ್ಲಿ ಹೈಯೆಸ್ಟ್ ಶೇರ್ ಹೋಲ್ಡರ್ ಯಾರು? FIIs. ದೆನ್ HDFC ಇಸ್ ಅ ಫಂಡೆಡ್ ಬೈ ಫಾರಿನರ್ಸ್. ಯೋಚನೆ ಮಾಡಿ, HDFC ಬ್ಯಾಂಕ್ಗೆ ಎಲ್ಲೆಲ್ಲಿಂದನೋ ಫಂಡಿಂಗ್ ಬರ್ತಾ ಇದೆ ಫಾರಿನಿಂದ. ಯಾಕೆ ನಾವೇ ಆ ಶೇರಲ್ಲಿ ಹೂಡಿಕೆ ಮಾಡಿ ಆ ಒಂದು ಬ್ಯಾಂಕನ್ನು ಅಟ್ಲೀಸ್ಟ್ ನಾವು ಪ್ರಾಫಿಟಬಲ್ ಆಗ್ಬೋದಲ್ಲ. HDFC ಬ್ಯಾಂಕು ಸಹ ಕಳೆದ ಒಂದು 2-3 ವರ್ಷದಿಂದ ಪರ್ಫಾರ್ಮೆನ್ಸ್ ಕಡಿಮೆ ಇರ್ಬೋದು, ಬಟ್ ಇಟ್ಸ್ ಅ ರಿಯಲಿ ಗುಡ್ ಸ್ಟಾಕ್ ಫಾರ್ ಲಾಂಗ್ ಟರ್ಮ್. ಈವನ್ ಅದರ ಕಂಪನಿ ಸರ್ ಇದು HDFC ಬ್ಯಾಂಕು ನಿಮ್ಮ ಪ್ರಕಾರ ಎಲ್ಲಿಗೆ ಹೋಗ್ಬೋದು ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಡೆಫಿನೆಟ್ಲಿ ನೀವೆಲ್ಲ ಕೇಳ್ತಾ ಇರ್ಬೋದು, ಸರ್ HDFC ಬ್ಯಾಂಕ್ ನಿಮ್ಮ ಪ್ರಕಾರ ಎಲ್ಲಿಗೆ ಹೋಗ್ಬೋದು ಅಂದರೆ HDFC ಬ್ಯಾಂಕ್ ನನ್ನ ಪ್ರಕಾರಗಿಂತ ಈ ಬ್ರೋಕರ್ಸ್ ಪ್ರಕಾರ ಎಲ್ಲಿಗೆ ಹೋಗ್ಬೋದು ಅಂದರೆ 2100ಕ್ಕೆ ಹೋಗ್ಬೋದು. ಯಾರ ಪ್ರಕಾರ? ಶೇರ್ ಖಾನ್ ಬ್ರೋಕಿಂಗ್ ಪ್ರಕಾರ. MKI ಗ್ಲೋಬಲ್ ಬ್ರೋಕಿಂಗ್ಸ್ ನಾವು ಏನು ನೋಡ್ತಾ ಇದ್ದಾರೆ ಅವರೆಲ್ಲ ರಿಸರ್ಚ್ ಕೊಡ್ತಾರೆ. ಈ ರಿಸರ್ಚ್ಗಳ ಆಧಾರದ ಮೇಲೆ ನಿಮ್ಗೆ ಒಂದು ಕಂಪನಿ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಈ ಶೇರ್ನ ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಅಂತಲೂ ತಿಳ್ಕೊಬೋದು. ಇವಾಗ ಎಕ್ಸಾಂಪಲ್, ತುಂಬ ಜನ ಫ್ಯಾನ್ಸ್ ಇರ್ತೀರಾ ಇಲ್ಲಿ, ಸರ್ ನನಗೆ ಎಸ್ ಬ್ಯಾಂಕ್ ಇಷ್ಟ ಸರ್ ಅಂತಾರೆ. ಎಸ್ ಬ್ಯಾಂಕ್ ಸಹ ನೋಡೋಣ ಬನ್ನಿ. ಎಸ್ ಬ್ಯಾಂಕಲ್ಲಿ ಯಾರ್ಯಾರು ಇದ್ದಾರೆ ಚೆಕ್ ಮಾಡೋಣ ಬನ್ನಿ. ನಾನು ಎಸ್ ಬ್ಯಾಂಕನ್ನು ಓಪನ್ ಮಾಡಿದ್ದೀನಿ ಇವಾಗ. ಎಸ್ ಬ್ಯಾಂಕ್ ಇವಾಗ 19.96ಅಲ್ಲಿದೆ. ತುಂಬ ಜನ ಏನು ಅನ್ಕೋತಾರೆ, ಕಡಿಮೆ ರೇಟ್ ಇದೆ ತೊಗೊಂಬಿಡೋಣ ಅಂತ ಅನ್ಕೋತಾರೆ. ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಚೆಕ್ ಮಾಡೋಕ್ಕೆ ಹೋದರೆ DIS ಇದ್ದಾರೆ, ಪಬ್ಲಿಕ್ ಇದ್ದಾರೆ ಆ್ಯಂಡ್ FIIಸು ಇದ್ದಾರೆ. ಬಟ್ FIIಸಲ್ಲಿ ಮೇಜರ್ಲಿ ಇದೆಲ್ಲ ಏನಾಗಿದೆ ಅಂದರೆ FIIಸು 27% ಇರ್ಬೋದು, ಎಸ್ ಬ್ಯಾಂಕ್ ಚೆನ್ನಾಗಿರ್ಬೋದು. ಬಟ್ ಇಲ್ಲಿ ಏನಾಗಿರ್ಬೋದು ಅಂತ ನಾನು ಹೇಳ್ತೀನಿ ನೋಡಿ. FIIs ಫಾರ್ ಎಸ್ ಬ್ಯಾಂಕ್ ಯಾರು ಇರ್ಬೋದು ಅಂದರೆ, ನಮ್ಮ ದೇಶದಲ್ಲಿ ನೀವು ಲಕ್ಕಿ ಭಾಸ್ಕರ್ ಮೂವಿ ನೋಡಿದರೆ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಮಾರಿಷಿಯಸ್ ಹಾಗೂ ಸಿಂಗಪೂರ್ ಆಗಿ ಸರ್ಟೆನ್ ದೇಶಗಳು, ಆ ದೇಶಗಳಲ್ಲಿ ದಟ್ ಈಸ್ ಏಷ್ಯನ್ ಕಂಟ್ರೀಸಲ್ಲಿ ಕಂಪ್ನೀಸ್ ಇದೆಯಲ್ಲ, ಅವರು ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟಲ್ಲಿ ಸರ್ಟೆನ್ ಈಸಿ ರೆಗ್ಯುಲೇಷನ್ಸ್ ಇದೆ ಅವ್ರಿಗೆ. ಮೇ ಬಿ ಟ್ಯಾಕ್ಸಲ್ಲಿ ಸ್ವಲ್ಪ ಎಕ್ಸಾಮ್ಷನ್ ಇರ್ಬೋದು, ಟ್ಯಾಕ್ಸ್ ರೆಗ್ಯುಲೇಷನ್ ಇಲ್ಲ, ಡೈರೆಕ್ಟ್ಲಿ ದೇ ಕ್ಯಾನ್ ಇನ್ವೆಸ್ಟ್ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಈ ಒಂದು ಫೆಸಿಲಿಟಿ ಇರೋದ್ರಿಂದ ಸೊ ಲಕ್ಕಿ ಭಾಸ್ಕರ್ ಮೂವಿಯಲ್ಲಿ ನೀವು ಒಂದ್ಸತಿ ನೋಡಿ, ಅದರಲ್ಲಿ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಲ್ಲಿಂದ ಫಂಡಿಂಗ್ಸ್ ಬರುತ್ತೆ. ಸೊ ಇಲ್ಲಿ FIIs ಇದ್ದಾರೆ, ಬಟ್ ಯಾರು ನೋಡೋಣ, ಯಾರಿದ್ದಾರೆ ನೋಡೋಣ. FIIಸಲ್ಲಿ ಯಾರೋ ಅಂಥ ಬ್ರ್ಯಾಂಡೆಡ್ FIIs ಯಾರೂ ಇಲ್ಲ. ಯಾರೋ ವೆರ್ವೆಂಟು ಅಂತೆ ಅವರು ಇವರು ಇದ್ದಾರೆ. ಬಟ್ ಇಲ್ಲಿ ಮೆಜಾರಿಟಿ ಶೇರ್ ಹೋಲ್ಡರ್ ಬಂದು SBIನವರು ಫೋರ್ಸ್ಫುಲಿ ಎಸ್ ಬ್ಯಾಂಕ್ನ ತೊಗೊಂಡ್ರು. ಸೊ ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಪಬ್ಲಿಕ್ ಇದ್ದಾರೆ, DIS ಇದ್ದಾರೆ. ಎಸ್ ಬ್ಯಾಂಕಲ್ಲಿ ನಾವು ಅದನ್ನು ನೋಡೋದಕ್ಕಿಂತ ಮುಂಚೆ ಲೆಟ್ ಅಸ್ ಸಿ ದ ಬ್ರೋಕರೇಜ್ ಕಂಪನೀಸ್ ರಿವ್ಯೂ. ಸೊ ಬ್ರೋಕರೇಜ್ ಕಂಪ್ನೀಸ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಬೈ ಮಾಡಬೇಕಾ ಸೆಲ್ ಮಾಡಬೇಕಾ? ಕರೆಕ್ಟಾಗಿ ನೋಡಿ, ನೀವೇ ನೋಡಿ. ಎಸ್ ಬ್ಯಾಂಕ್ನ ಬೈ ಮಾಡಬೇಕಾ ಸೆಲ್ ಮಾಡಬೇಕಾ? ಸೆಲ್. ಬಟ್ ನೀವ್ಯಾಕೆ ಬೈ ಮಾಡ್ತಾ ಇದ್ದೀರಾ? ಗೊತ್ತಿಲ್ಲ, ನಾಲೆಜ್ ಇಲ್ಲ. FII DI ನಾಲೆಜ್ ಇದೆ, ಬಟ್ ಬ್ರೋಕರೇಜ್ ಕಂಪ್ನೀಸ್ ಏನು ಹೇಳ್ತಾರೆ ಅದನ್ನು ಸಹ ನಾವು ಚೆಕ್ ಮಾಡಬೇಕಾಗುತ್ತೆ. ಸಣ್ಣ ಪುಟ್ಟ ಕಂಪ್ನೀಸ್ ಇರುತ್ತೆ. ಎಕ್ಸಾಂಪಲ್ ನೋಡಿ, ನನಗೆ ಯಾರೋ ಹೇಳಿದ್ರು, ಸರ್ ಯೂನಿಸನ್ ಮೆಟಲ್ಸ್ ಹಾಕಿ ಸರ್, ಇದು ಸಖತ್ತಾಗಿದೆ ಕಂಪ್ನಿ ಅಂತ. ನಾನು ಯೂನಿಸನ್ ಮೆಟಲ್ಸು ಯಾವುದೋ ಇದು ಪೆನ್ನಿ ಸ್ಟಾಕ್ಸು ತೊಗೊಂಬಿಡೋಣ ಅಂತ ನಾನು ಯೋಚನೆ ಮಾಡಿದೆ. ನಮಗೇನು 20 ರೂಪಾಯಿ 30 ರೂಪಾಯಿ ಸ್ಟಾಕ್ ಅಂದರೆ ನಮಗೆ ಖುಷಿ. ಯಾಕಂದರೆ ನಾವು ಇನ್ನೂ ಅದೇ ಥರ ಯೋಚನೆ ಮಾಡ್ತೀವಲ್ಲ, ಕಡಿಮೆ ರೇಟಿಗೆ ಸಿಕ್ಕರೆ ಬಾಚ್ಕೊಂಬಿಡೋಣ. ಇದೇನು ಟೊಮೊಟೊ ವ್ಯಾಪಾರ ಶೇರ್ ಮಾರ್ಕೆಟ್, ಕಡಿಮೆ ರೇಟ್ಗಿದ್ರೆ ತೊಗೊಂಬಿಡೋಣ. ಶೇರ್ ಮಾರ್ಕೆಟಲ್ಲಿ ನಾನು ಹೇಳ್ತೀನಿ ನೋಡಿ, ನಿಮ್ಮ ಹತ್ರ 1 ರೂಪಾಯಿ ಇಲ್ಲ ಅಂದರೂ ಪರವಾಗಿಲ್ಲ, 1000 ಕೋಟಿ ಇರೋನು ಯಾವ ಥರ ಯೋಚನೆ ಮಾಡ್ತಾನೋ ಅದೇ ಥರ ಯೋಚನೆ ಮಾಡಿ. ಕಡಿಮೆ ರೇಟ್ ಇದೆ ಬಾಚ್ಕೊಂಬಿಡೋಣ ಅನ್ನೋದಕ್ಕೆ ಇದೇನು ಟೊಮೊಟೊ ವ್ಯಾಪಾರನ ಇಲ್ಲಾಂದರೆ ತರಕಾರಿ ವ್ಯಾಪಾರನ? ತಗೊಂಡ್ರೆ ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್ ತೊಗೊಳ್ಳಿ, ಇಲ್ಲಾಂದರೆ ತೊಗೊಳ್ಳೇಬೇಡಿ. ಹಿಡಿದ್ರೆ ಆನೆಗಳನ್ನ ಹಿಡೀರಿ, ಇಲಿ ಹಿಡಿಯೋದಕ್ಕೆ ಶೇರ್ ಮಾರ್ಕೆಟ್ ಬರೋಕ್ಕೆ ಹೋಗ್ಬೇಡಿ. ಯೂನಿಸನ್ ಮೆಟಲ್ಸ್ ಯಾರೋ ಹೇಳಿದ್ರು, ಸರ್ ತಗೊಳ್ಳಿ ಸರ್ ಕಡಿಮೆ ರೇಟ್ ಅಂತ. ಬಟ್ ಯೂನಿಸನ್ ಮೆಟಲ್ಸ್ನ ನೋಡೋಕ್ಕೆ ಹೋದರೆ ಇಲ್ಲಿ ರಿಸರ್ಚಲ್ಲಿ ಏನೂ ಇಲ್ಲ, ರಿಸರ್ಚೇ ಇಲ್ಲ ಕಂಪನಿಗೆ.
ಆಮೇಲೆ FIDI ಹೋಲ್ಡಿಂಗ್ ನೋಡೋಣ ಅದು ಹೆಂಗಿದೆ ಅಂತ. FIDI ಹೋಲ್ಡಿಂಗ್ ಯಾರಿದ್ದಾರೆ ಇದರಲ್ಲಿ? ಪ್ರಮೋಟರು. ಇನ್ಯಾರಿದ್ದಾರೆ? ಪಬ್ಲಿಕ್ಕು. FIIs ಯಾರು ಇದ್ದಾರಾ? ಇಲ್ಲ. DIS ಇದ್ದಾರಾ? ಝೀರೋ. FIIs ಇಲ್ಲ, DIS ಇಲ್ಲ. ಇನ್ವೆಸ್ಟ್ ಮಾಡಬೇಕಾ ಈ ಕಂಪ್ನಿ ಮೇಲೆ? ಇಲ್ಲ. ಮತ್ತು ನೀವು ಹೆಂಗೆ ಮಾಡಿದ್ರಿ ಇನ್ವೆಸ್ಟ್? ಗೊತ್ತಿಲ್ಲ, ಸುಮ್ಮನೆ ಹಾಕಿದ್ದೀನಿ ಸರ್, ಸಿಕ್ಕಾಕೊಂಬಿಟ್ಟೆ ಸರ್ ಅಂತ. ಈ ಥರ ತುಂಬ ಜನ ಸ್ಟಾಕ್ ಮಾರ್ಕೆಟಲ್ಲಿ ಏನೂ ಗೊತ್ತಿಲ್ದಿರ ಪೆನ್ನಿ ಸ್ಟಾಕ್ಸ್ಗಳನ್ನು ತೊಗೊಂಡು ಇವತ್ತು ಪೈಸಾಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಆ ಸ್ಟಾಕ್ ಎದೊಳಲ್ಲ, 3 ವರ್ಷ ಆಯಿತು ಎದೊಳಲ್ಲ. ಸರ್ ಏನು ಸರ್ ಮಾಡೋದು? ಏನು ಮಾಡಿದ್ದು? ತಪ್ಪು ಮಾಡಿದ್ದೀರಾ? ಸೊ ಡೆಫಿನೆಟ್ಲಿ ಈ ಥರ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಐ ಥಿಂಕ್ ಈ ವಿಡಿಯೋದಲ್ಲಿ ನಿಮಗೆ ವಾಟ್ ಈಸ್ FIDI ಹೋಲ್ಡಿಂಗ್, ಜೊತೆಗೆ FIDI ಹೋಲ್ಡಿಂಗ್ ಇಲ್ಲ ಅಂದರೆ ಇನ್ವೆಸ್ಟ್ ಮಾಡಬಾರ್ದು. ಜೊತೆಗೆ ಬರೀ FIDI ಹೋಲ್ಡಿಂಗ್ ಅಲ್ಲ, ಬ್ರೋಕರೇಜ್ ಕಂಪ್ನಿ ರಿಸರ್ಚ್ ಏನಿದೆ, ಬ್ರೋಕರೇಜ್ ಕಂಪ್ನಿಗಳ ರಿಸರ್ಚ್ ರಿಪೋರ್ಟ್ ನೋಡಿಕೊಂಡು ಸಹ ಇನ್ವೆಸ್ಟ್ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರ್ಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.